ಲಲ್ಲಾ ಈಗ ಬಂದ್ರಿ? ಏನು 3 ಮಂದಿ ಬಹಳ ಖುಷಿಯಿಂದ ಇದ್ದಂಗದ? ಏನ್ರ ಕುಸ್ತಿನ ಒಗದ್ ಬಂದ್ರೇನ್ ಮತ್ತೆ? ನಂದಿನಿ, ಹುಡುಗರು ಬಂದಾರವ, ನಾಷ್ಟಾಕ್ ತಯಾರು ಮಾಡು. ಬಂದ್ರಿ? ಲಘು ಅರ್ಬಿ ಬದ್ಲಿ ಮಾಡ್ಕೊಂಬರ್ರಿ, ಕೈಕಾಲ್ ಮುಖ ತಕೋರಿ, ನಾನು ನಾಷ್ಟಾ ತಯಾರು ಮಾಡ್ತೀನಿ. ಲಘು ಹೋಗ್ರಿ. ಯಶ್ ಈಗ ನನ್ನ ಬಂಗಾರ ನೋಡ್ರವಾ, ನನ್ನ ಮಗ ಒಂದು ದಿನ ತಪ್ಪದಾಗ ಹೆಂಗ್ ಸ್ಕೂಲಿಗೆ ಹೋಗಿ ಬರ್ಲಿಕ್ಕತ್ತಾನಂತ ಹೇಳಿ. ಪುಟಾಣಿ, ಅಯ್ಯ ಪುಟಾಣಿ, ಯಾಕಪ್ಪ ಮಾರಿ ಹಿಂಗ ಸೊಟ್ಟು ಮಾಡ್ಕೊಂಡ್ ನಿಂತಿ? ಏನಾತ್ವಾ ನನ್ನ ಕೂಸಿಗೆ? ಮತ್ತೆ ಜ್ವರ ಗಿರ ಏನ್ರ ಬಂದದನು? ನೀ ನನ್ನ ಟಿಫಿನ್ ಡಬ್ಬಿ ಒಳಗೆ ಏನ್ ಹಾಕಿದಿ ಗೊತ್ತದ? ಪೂರಾ ದಿನ ನಾ ಉಪವಾಸ ಇದ್ನಿ, ಕಾಲೊಳಗೆ ಶಕ್ತಿನೂ ಇಲ್ಲ, ನಿಲ್ಲಿಕ್ಕೂ ಆಗೋಲ್ದು. ಅಯ್ಯೋ ಪುಟಾಣಿ, ಡಬ್ಬಿ ಕಟ್ಟಿದ್ನಲ್ಲ. ಹ್ಞೂ, ಕಾರಂತ್ರ ನನ್ನ ಮುಂದೆನ ಡಬ್ಬಿ ತಯಾರು ಮಾಡಿದ್ರು. ಕಾರಂತ್ರ 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 ಮಕ್ಕಳಿಗೆ ಊಟ ಡಬ್ಬಿ ತುಂಬಿಸೇ ಕೊಟ್ಟಿದ್ರಲ್ಲ? ಹೌದ್ರಿ ವೈನಾರ, 3 ಡಬ್ಬಿ ನಾನೇ ತುಂಬಿಸ್ಕೊಟ್ಟಿನಿ. ಪಕ್ಕಾನ 3 ಊಟ ಡಬ್ಬಿ ತುಂಬಿಸೇ ಕೊಟ್ಟಿದ್ರಿ? ಅಯ್ಯೋ ಭಗವಂತ, ನಾಯಕ್ ಸುಳ್ಳು ಹೇಳಿರಿ. ಸುಳ್ಳು ಅಂದ್ರೆ ಸುಳ್ಳು. ನೀವು ನನ್ನ ಡಬ್ಬಿ ತುಂಬಿಸ್ಕೊಟ್ಟಿರಿ, ಅದು ಚಪಾತಿ. ಅವ್ ಹೆಂಗಿರ್ತಾವ ಅಂತ ನೋಡಿರಿ, ತೋರಿಸ್ತೀನಿ ತಡ್ರಿ. ಹಿಡ್ಕೋ. ನೋಡ್ರಿಲೆ, ನೋಡಿಲೆ, ಬರೇ ಪೇಪರ್ ಕಟ್ಟಾರ. ಪೇಪರ್ ತಿನ್ಲಿಕ್ಕೆ ನಾನೇನ್ ಕತ್ತಿದ್ದೀನೋ ಇಲ್ಲ ಕತ್ತಿ ಮರಿ ಇದ್ದೀನೋ? ಅಕ್ಕರೆ, ನಿಮ್ ನಂಗೆ ಎಷ್ಟು ಪ್ರೀತಿಯಿಂದ ಟಿಫನ್ ಡಬ್ಬ ತಂದ್ಕೊಟ್ಟಿರಿ. ಅದೇ ನಮ್ಮ ಸ್ಕೂಲಲ್ಲಿ ಒಬ್ಳು ಹುಡುಗಿ, ಇದು ಎಂತ ಚಪಾತಿ, ದನನೂ ಈ ತರ ತಿಂತಿಲ್ಲ ಅಂತ ಹೇಳ್ದ. ಅವಳು ನನ್ನ ಚಪಾತಿ ಬುತ್ತಿನ ಕೆಳಗೆಸದ್ಲು. ಅದಕ್ಕೆ ನಾ ಕೇಳ್ದಿ, ತಿನ್ನ ಅನ್ನಕ್ಕೆ ಎಂತ ಕೋಮನ್ನ ಮಾಡ್ತೀಯ ಹೇಳಿ. ಅಷ್ಟಕ್ಕೆ ಅವಳು ನನ್ನ ಜೋಡಿ ಜಗಳ ಆಡಿದ್ಲು. ನಂಗೂ ಸಿಟ್ಟು ಬಂತು, ಅದಕ್ಕೆ ನಾನು ಜಗಳ ಆಡ್ದಿ. ಏ ಹುಡುಗಿ, ಸಾಲಿ ಶುರುವಾಗಿದ್ದ ಇವತ್ತ ಆಗಲೇ ನಿನ್ನ ದೊಂಬರಾಟ ಶುರುವಾಗ್ಬಿಡ್ತ? ಇಲ್ಲ ಜಮ್ಮ, ನಾ ಎಂತೂ ಮಾಡ್ಲೆ, ಎಲ್ಲ ಮಾಡಿ ಡೌಳೆಯ. ಯಾವ್ದಾದ್ರು ನಮಗೆ ಹೊಡೆದ್ರೆ ನಾವೆಂತಕ್ ಸುಮ್ಮನಿರಕ್ಕೂ? ತುಂಬಾ ಬದ್ಮಾಶ್ ಹುಡುಗಿ ಅವಳು. ಹೌದವಾ? ಆ ಹುಡುಗಿ ಬದ್ಮಾಶ್ ಇದ್ದಾಳ, ಇಡೀ ಜಗತ್ತ ಬದ್ಮಾಶದ.
ನೀನೊಬ್ಬಾಕಿನ ಸುದ್ದಿದ್ದಾಕಿ ಪ್ರಪಂಚದೊಳಗ ಅಲ್ಲ. ನೋಡಿದೇನವಾ ನಂದಿನಿ, ಬಹಳ ಶೋಕಿ ಮಾಡಿ ಈ ಹುಡುಗಿನ ಸಾಲಿಗೆ ಕಳಿಸಿದ್ರಿ, ಚಲೋತ್ನಾಗ ಓದ್ಲಿ ಅಂತ. ಆದ್ರೆ ಈಗೇನ್ ಮಾಡ್ಯಾಳ? ಯಾವುದೋ ಹುಡುಗಿ ತಲೆ ಒಡೆದು ಬಂದಾಳ. ನಾಳೆ ಆಕಿ ಅವ್ವ ಅಪ್ಪ ಬಂದು ಫಿರ್ಯಾದಿ ಮಾಡ್ತೀನಿ ಅಂದ್ರೆ ಏನ್ ಮಾಡೋರಿದ್ದೀರಿ ನೀವು? ಏನವಾ ಹುಡುಗಿ, ಪೊಲೀಸ್ ಠಾಣಾ ಮೆಟ್ಟಲೇ ಇರ್ಬೇಕಂತ ಮಾಡಿ ಏನು? ನಾ ಯಾತು ತಲೆ ಬರ್ದಿಲ್ಲ ಅಜ್ಜಮ್ಮ. ನೋಡಿದೇನವ ನಂದಿನಿ ಬಾಯಿ, ಈ ಹುಡುಗಿ ಓದಿಸೋ ಸಲುವಾಗಿ ನೀವಿಬ್ರು ಗಂಡ ಹೆಂಡತಿ ಎಷ್ಟೆಲ್ಲ ಜಿದ್ದು ಮಾಡಿದ್ರಿ. ಸದ್ಯಕ್ಕೆ ಏನೂ ಆಗಿಲ್ಲ, ಹಂಗಂತ ಏನೂ ಆಗುದಿಲ್ಲ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡ್ರಿ. ಈಗರ ಯೋಚನೆ ಮಾಡ್ರಿ, ನಾಳೆ ನಿಮ್ಮ ರೊಕ್ಕನೂ ಹಾಳು ಗುಣನೂ ಹಾಳು, ಹಂಗಾಗ್ಬಾರ್ದು ನೋಡು. ಈಗ ಈ ರೂಪದೊಳಗೆ ಬಂದಾಳ ಈ ಹುಡುಗಿ, ಮುಂದೆ ಯಾವ ರೂಪದೊಳಗೆ ಬರ್ತಾಳೋ ಗೊತ್ತಿಲ್ಲ. ಗುದ್ದಾಡೋದು ಒದರಾಡೋದು ಬಿಟ್ರ ಈ ಹುಡುಗಿಗೆ ಏನೇನೋ ಗೊತ್ತಿಲ್ಲ. ಪಟಾಕಿ ಪಟಾಕಿ ಇದ್ದಂಗದ ಈ ಹುಡುಗಿ. ಮೊದಲ ಸಾಲಿ ಅಂದ್ರ ಬೆಂಕಿ ಇದ್ದಂಗ. ಬೆಂಕಿ ಮತ್ತು ಪಟಾಕಿನ ಆಜು ಬಾಜು ಇಟ್ರ ಏನಾಗ್ತದ ಯೋಚನೆ ಮಾಡವ ನಂದಿನಿ ಬಾಯಿ. ಮೊದಲ ನಾ ಬಡ್ಕೊಂಡೆ, ಈ ಹುಡುಗಿನ ಸಾಲಿ ಕಳ್ಸೋದು ಬೇಡ, ಮನೆ ಒಳಗೆ ಕಟ್ ಹಾಕ್ರಿ ಅಂತ. ಒಬ್ರರ ಕೇಳಿದ್ರಿ? ನಾ ಸದ್ಯ ಹೇಳ್ತಿದ್ದೆ ಅಜ್ಜಮ್ಮ, ಆ ಹುಡುಗಿ ನನಗೆ ತುಂಬಾ ತೊಂದರೆ ಕೊಡ್ತಿದ್ದ. ಉಲ್ಟಾ ಪಲ್ಟಾ ಮಾತಾಡ್ತಾ ನಂಗೆ. ಹಂಗಿದ್ದು ನಾ ಸುಮ್ಮನೆ ಇದ್ದಿ, ಎಂತೂ ಮಾತಾಡ್ದೆ. ಸ್ಕೂಲಲ್ಲಿ ಎಲ್ಲ ಹುಡುಗಿದ ಹುಡುಗಿ ಹೆದರ್ತ, ಸುಮ್ಮನೆ ಇದ್ರೆ ಅವಳು ಇನ್ನೂ ಕಿರಿಕಿರಿ ಮಾಡ್ತಾ. ಏನವಾ ಬೇಕಾದಾರ ತಗೊಂಡಿ? ಎಲ್ಲಾನು ನಾನು ಒಬ್ಬಾಕಿನ ಸುಧಾರಿಸ್ತೀನಿ ಅಂತ? ಎಲ್ಲಾರು ಹರಾಮ್ ಖೋರಿದ್ದಾರ, ಬದ್ಮಾಶ್ ಇದ್ದಾರ, ಎಲ್ಲಾರು ಕುತ್ತಿಗೆ ಕೊಯ್ಯೋರಿದ್ದಾರ. ನೀನು ಮಾತ್ರ ಒಬ್ಬಾಕೆ ಸತ್ಯವಂತಿ, ಹೌದಿಲ್ಲ? ಆ ನೀನ ಎಲ್ರಿಗೂ ಕಲ್ಸುದದ, ಎಲ್ರೂ ಹಾದಿಗೆ ಹಚ್ಚುದದ ಅಲ್ಲೇನವಾ? ಇಲ್ಲ ಅಜ್ಜಮ್ಮ, ನಾನು ಗಂಗಾ, ಅಣ್ಣಾರೆ, ನಾನು ನಿಮ್ಮ ಹತ್ರ ಒಂದು ಮಾತಾಡಕ್ಕೂ. ಸಿಟ್ ಮಾಡ್ಕೊಳ್ಳಿ. ನಾನಿನ್ಮೇಲೆ ಯಾರ ಜೋಡಿನೂ ಜಗಳ ಆಡ್ತಿಲ್ಲ.